ಮನೇಲಿ ಯಾವಾಗಲೂ ಯೂಶಲಿ ಕುಕ್ ಮಾಡ್ತೀವಿ, ಬಟ್ ಈ ಸತಿ ಅಮ್ಮನ ಬರ್ತ್ಡೇಗೆ ನಾವು ಏನು ಸೆಲೆಬ್ರೇಷನ್ ಮಾಡಿಲ್ಲ. ಥ್ಯಾಂಕ್ ಯು ಚಿಲ್ಡ್ರನ್. ಆಯ್ತಾ ಅಲ್ಲ, ಕೆಲಸ ಇದೆಯಾ? ಕೆಲಸ ಇದೆಯಲ್ವಾ? ಆಯ್ತಾ, ಫುಲ್ ಬಿಟ್ಟು ಹೋಗಿದ್ದಾರೆ. ಅಲ್ಲೂ ಹೋಗ್ತೀವಿ, ಇಲ್ಲೂ ಬರ್ತೀವಿ. ಇಬ್ರು ಮಿನ್ನಿ ಅಕ್ಕ ತೆಗಿದ್ದಾಗಿರಲ್ಲ ಅವ್ರಿಗೆ ಸೂಪರ್ ಆಗಿದೆ ಮೂವಿ. ಎಲ್ಲರೂ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಗಾಯ್ಸ್. ಇವತ್ತು ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಸಂಡೇ ಆಗಿರೋದ್ರಿಂದ ನಾವು ಮನೇಲಿ ಯಾವಾಗಲೂ ಯೂಶಲಿ ಕುಕ್ ಮಾಡ್ತೀವಿ, ಬಟ್ ಈ ಸತಿ ಅಮ್ಮನ ಬರ್ತ್ಡೇಗೆ ನಾವು ಏನು ಸೆಲೆಬ್ರೇಷನ್ ಮಾಡಿಲ್ಲ. ಹೊರಗಡೆ ಹೋಗಬೇಕಾಗಿತ್ತು, ನಾವು ಸೆಲೆಬ್ರೇಟ್ ಮಾಡಬೇಕಾಗಿತ್ತು. ನಾವು ಆ ಟೈಮಲ್ಲಿ ನಾವು ಇಲ್ಲಿ ಇರಲಿಲ್ಲ. ಹಾಗಾಗಿ ನಾನಂದೆ ಅಮ್ಮ ಬಾ ಹೊರಗಡೆ ಹೋಗೋಣ, ಏನಾದರೂ ಊಟ ಮಾಡ್ಕೊಂಡು ಬರೋಣ ಅಂತಂದಿದ್ದೀನಿ. ಸೊ ಹೊರಗಡೆ ಹೋಗಿ ಊಟ ಮಾಡಿಕೊಂಡು ಹಂಗೆ ಮೂವಿ ನೋಡಿಕೊಂಡು ಇವತ್ತು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ಲೇಲೋ ಬಲೇಲೋ ಲೇಲೇಲೋ ಲೇಲೋ ಲೇಲೇಲೋ ಲೇಲೋ ಲೇಲೇಲೋ ಲೇಲೋ ಲೇಲೇಲೋ ಲೇಲೋ. ಡ್ಯಾಡಿ ಧ್ಯಾನಕ್ಕೆ ಹೋಗಿದ್ದಾರೆ. ಅವ್ರು ಬರುವಾಗ ಧ್ಯಾನ ಮಾಡ್ತಾ ಇದ್ದಾರೆ. ಲಂಚ್ಗೆ ಲೇಟ್ ಆಗುತ್ತೆ, ಏನು ಮಾಡೋದು. ಅಮ್ಮ ಅವರು ಇನ್ನೂ ರೆಡಿ ಆಗ್ತಾ ಇಲ್ಲ. ಎಷ್ಟೊತ್ತಾದ್ರೂ ವೆಯ್ಟ್ ಮಾಡಿ ಮಾಡಿ ಸಾಕಾಯಿತು. ಫಸ್ಟು ಊಟ ಮಾಡ್ಬೇಕಂದ, ಆಮೇಲೆ ಐಸ್ ಕ್ರೀಮ್ ತಿನ್ನೋದು. ಸರಿ ಹೇಳ್ತೀನಿ, ಅಂಜಲ್ ಇರುತ್ತೆ ಕೇಳೋಣ. ಮಿನಿ ಏನ್ ಬೇಕು ನಿಂಗೆ? ಐಸ್ ಕ್ರೀಮು ಈ ಹೋಟೆಲಲ್ಲಿ ಇಲ್ವಂತೆ. ಹಾಂ ಸಾಕ. ಅಜ್ಜಿ ಮುಖಕ್ಕೆ ಉದ್ದ. ಬಾಯಿ ಆಗ್ಲಾಗೋಗುತ್ತೆ. ಅವ್ರು ಸರ್ವ್ ಮಾಡೋವರೆಗೂ ಕಾಯಿಲೆ ಇಲ್ವಾ? ಹೆಂಗಾರೆ ಎಲ್ಲ ಒಂದೊಂದು ಹಾಕೊಂಡ್ಬಿಟ್ಟವ್ರು, ಯಾರು ಕಾಯ್ತಾ ಇಲ್ವ ಅಂತ. ಸೂಪ್ ಇದೆ, ಬೇಕಾದ್ರೆ ಆರ್ಡರ್ ಮಾಡ್ಬೋದು. ಬೇಕಾ? ಅದು ಬೇಕು ತಗೊಳ್ಳಿ, ಏನು ಹಾಕ್ಬಿಡಿ. ಚಿಂಟು ಪಾರ್ಟಿ ಚೆನ್ನಾಯ್ತಾ? ಸೂಪರ್ ಸೂಪರ್ ಚೆನ್ನಾಯ್ತಾ? ಸೂಪರ್. ಆದ್ರೆ ಮಾವ ಸ್ವಲ್ಪ ಹೇಳಿದ್ವಿ ಹೆಂಗಿತ್ತು ಅಂತ. ಬರ್ಡೇ ಗರ್ಲಿ ಕೇಳೋಣ. ಬರ್ಡೇ ಗರ್ಲ್, ಹೌಸ್ ದ ಟ್ರೀಟ್? Super. It was mind blowing. Anmol restaurant. I am pleased with this lunch. Very good. Thank you, children. Happy. ಮಿನ್ನಿ ಏನ್ ಮಾಡ್ದೆ ಅಜ್ಜಿಗೆ? ಹ್ಯಾಪಿ ಮಾಡ್ದ? ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡ್ಯಾರ ನೋಡಿ ಅನ್ಮೋಲ್ ಅವರು. ಇಂಡಿಪೆಂಡೆನ್ಸ್ ಡೇಗೆ ಮಾಡಿರೋದು ನೆನ್ನೆ. ಆಯ್ತು ನಿಂತ್ಕೋ. ಫೋನ್ ನೋಡ್ಕೊಂಡು ಏನೋ ಮಾತಾಡು. ಮಗಳ ಜೊತೆ ಹೋಗಕ್ಕೆ ಖುಷಿ ಅಂತ ಇದೆ. ಹೌದಾ?
ಹೆಂಗ್ ಅನ್ಸ್ತಿದೆ ಯಾವಾಗ್ಲೂ ನೀನು ಸ್ಕೂಲು ಹ್ಮ್ ಮನೆ ಸ್ಕೂಲು ಮನೆ ಈ ತರ ಹೊರಗಡೆ ಬಂದು ಎಂಜಾಯ್ ಮಾಡೋದು ಇಷ್ಟ ನನಗೆ. ಹಾ ಇಷ್ಟ. ಮಕ್ಳು ಬರೋದೇ ಕಾಯ್ತಾ ಇರ್ತೀನಿ. ಎಲ್ಲಾರು ಹೊರಗಡೆ ಹೋಗೋಣ ಅಂತಲ್ಲ. ಪಾಪ ಗೈಸ್ ನಮ್ಮ ಅಮ್ಮಂಗೆ ಹೊರಗಡೆ ಎಲ್ಲ ಓಡಾಡ್ಬೇಕು ನಮ್ ತರನೇ ಇರ್ಬೇಕು ತುಂಬಾ ಎಂಜಾಯ್ ಮಾಡ್ಬೇಕು ಅಂತ ಆಸೆ. ಆದ್ರೆ ಏನು ಗೌರ್ಮೆಂಟ್ ಕೆಲ್ಸ ಆಯ್ತಾ, ಕೆಲ್ಸ ಬಿಡಕ್ ಇಷ್ಟ ಇಲ್ಲ. ಕೆಲ್ಸ ಆಯ್ತಾ ಅಲ್ಲ, ಕೆಲ್ಸ ಇದೆಯಾ? ಕೆಲ್ಸ ಇದೆಯಲ್ವಾ ಅಂತ ಆಯ್ತಾ. ಗೈಸ್ ನನ್ ಭಾಷೆ ಚೆನ್ನಾಗಿಲ್ವಾ? ಇದೆಯಲ್ವಾ? ಓಕೆ ಗೈಸ್ ನಮ್ಮ ಅಮ್ಮಂಗೆ ಗೌರ್ಮೆಂಟ್ ಕೆಲ್ಸ ಇದೆಯಲ್ವಾ, ಹಂಗಾಗಿ ಪಾಪ ಬಿಟ್ಟು ಬರಕ್ ಆಗಲ್ಲ. ಹಂಗಾಗಿ ಮಕ್ಳು ಬಂದಾಗ ಎಂಜಾಯ್ ಮಾಡಿ. ಕೆಲಸ ಇಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಅಲ್ಲೂ ಸ್ಟೂಡೆಂಟ್ಸ್ ಇರ್ತಾರೆ, ಅಲ್ಲೇನು ಬೇಜಾರಾಗತ್ತೆ ಅಂತಲ್ಲ. ಬಟ್ ಈ ತರ ಹೊರಗಡೆ ಎಲ್ಲ ಸುತ್ತಾಡೋಕೆ ತುಂಬಾ ಇಷ್ಟ. ನನ್ನ ಥರನೇ ಶಾಪಿಂಗ್ ಮಾಡೋದು ಇಷ್ಟ. ಆಮೇಲೆ ಹಿಂಗೆ ನಾವು ಇವಾಗ ಎಷ್ಟು ಖುಷಿಯಾಗಿದ್ವಿ ಯಾಕಂದ್ರೆ ಅವಾಗ ಸ್ವಲ್ಪ ಅವರು ಮದ್ವೆಗಿಂತ ಮುಂಚೆ ಅಮ್ಮನ ಲಕ್ಸುರಿಯಾಗಿ ಯಾವತ್ತೂ ಲೈಫ್ ಲೀಡೇ ಮಾಡಿಲ್ಲ. ಈ ಮದ್ವೆ ಆದ್ಮೇಲೆ ಎಲ್ಲ ಅನುಕೂಲ ಇದೆ ಆದ್ರೂ ಮಾಡಿಲ್ಲ. ಇವಾಗಾದ್ರೂ ಮಾಡ್ತಾ ಇದಾರೆ ನಮ್ಮ ಮೊಮ್ಮಕ್ಕಳು ಬಂದಿರೋ ಟೈಮಲ್ಲಿ. ಇವಾಗ ಮೂವಿಗೆ ಹೋಗೋಣ. ಮೂವಿಗೆ ಹೋಗೋಣ. ಯಾವ ಮೂವಿಗೆ ಹೋಗೋಣ? ನೀವು ಯಾವ ಕರ್ಕೊಂಡು ಹೋಗ್ತೀರೋ ಅದಕ್ಕೆ. ಈಗ ಯಾವ್ದು ಬಂದಿದೆ ಅಂತ ಗೊತ್ತಾ ನಿಂಗೆ? ಈಗ ಯಾವ್ದ್ಯಾವ್ದು ಬಂದಿದೆ ನೋಡ್ಲಿಲ್ಲ ನಾವು. ಅಯೋಗ್ಯ 2. ಹೌದಾ? ಚೆನ್ನಾಗಿದೆ ಅಂತ ಹೋಗೋಣ. ನಿಂಗೆ ಶಿವಮೊಗ್ಗದಲ್ಲಿ ಇರಕ್ಕೆ ಇಷ್ಟ, ಮೈಸೂರಲ್ಲಿ ಇರಕ್ಕೆ ಇಷ್ಟನಾ? ಶಿವಮೊಗ್ಗನೂ ಇಷ್ಟ, ಮಂಗಳೂರು ಇಷ್ಟ, ಮೈಸೂರು ಇಷ್ಟ, ಎಲ್ಲ ಕಡೆ ಇಷ್ಟ. ಇಡೀ ಕರ್ನಾಟಕನೇ ಇಷ್ಟ. ನಮ್ಮ ಕರ್ನಾಟಕ ನಮ್ಮ ಹೆಮ್ಮೆ. ಫಾರಿನ್ ನೋಡ್ ಬರಕ್ ಇಷ್ಟ ಅಷ್ಟೇ. ಅಲ್ಲೇ ಇರಕ್ಕೆ ಇಷ್ಟ ಇಲ್ಲ. ಶಿವಮೊಗ್ಗ ಚೆನ್ನಾಗಿದೆ ಅಲ್ವಾ? ನಮ್ ಶಿವಮೊಗ್ಗ ಸೂಪರ್. ಎಷ್ಟು ಊರ್ ಸುತ್ತಿದ್ರು ಎಲ್ಲ ಹೇಳ್ತಾರಲ್ಲ ಊರೂರು ಸುತ್ತ ಮೇಲೂ ನಮ್ಮೂರೇ ನಮ್ಗೆ ಮೇಲು ಅಂತ. ನನಗೆ ಮೈಸೂರು ಇಷ್ಟನೇ. ರಾಜ್ಕುಮಾರ್ ಸರ್ ಹೇಳಿರೋ ಸಾಂಗ್. ಮಂಗಳೂರು ಇಷ್ಟನೇ, ತುಂಬಾ ಇಷ್ಟನೇ. ಆದ್ರೆ ನಮ್ ಶಿವಮೊಗ್ಗದಲ್ಲಿ ಏನೋ ಒಂದು ಎಮೋಷನ್ ಇದೆ ಗಾಯ್ಸ್. ಯಾಕಂದ್ರೆ ನಾನು ಹುಟ್ಟಿದ್ದು ಮಂಗಳೂರೇ, ಬಟ್ ಹುಟ್ಟಿ 5 ವರ್ಷ ಅಲ್ಲಿದ್ದೆ, ಬಟ್ ಬೆಳೆದಿದ್ದೆಲ್ಲ ಶಿವಮೊಗ್ಗ ಅಲ್ವಾ. ಸೊ ಪ್ರತಿಯೊಂದು ಜಾಗದೂ ನನಗೆ ಮೆಮೊರೀಸ್ ಇದೆ ಗೊತ್ತಾ. ಶಿವಮೊಗ್ಗದಲ್ಲಿ ಏನೋ ಒಂಥರ ಕನೆಕ್ಷನ್ ಇದೆ, ತುಂಬಾ ಸೆಂಟಿಮೆಂಟ್ ಇದೆ ನಮ್ಗೆ ಶಿವಮೊಗ್ಗ ಅಂತ. ಅದಕ್ಕೆ ಈ ಊರ್ ಬಿಟ್ಟು ಬರಕ್ ನಮ್ಮ ಅಪ್ಪಂಗೂ ಇಷ್ಟ ಇಲ್ಲ. ಅಮ್ಮನ ಫೋರ್ಸ್ಗೆ ಮೈಸೂರ್ಗೆ ಹೋಗೋಣ ಅಂತ ಇರ್ತಾರೆ ಅಷ್ಟೇ. ಫುಲ್ ಬಿಟ್ಟು ಹೋಗಿರಲ್ಲ. ಅಲ್ಲೂ ಹೋಗ್ತೀವಿ, ಇಲ್ಲೂ ಬರ್ತೀವಿ. ಆಮೇಲೆ ಮುಂದೆ ಅಮ್ಮ ರಿಟೈರ್ಡ್ ಆದ್ಮೇಲೆ ರಿಟೈರ್ಡ್ ಆಗೋದಕ್ಕೆ ವೇಟ್ ಮಾಡ್ತಿದ್ದಾರೆ. ರಿಟೈರ್ಡ್ ಆದ್ಮೇಲೆ ಮೈಸೂರು ಸೆಟಲ್. ಇಲ್ಲಿ ಏನ್ ಮಾಡೋದು? ಬಾಡಿಗೆ ಕೊಡ್ತೀಯಾ? ಇಲ್ಲೆಲ್ಲ ಬಾಡಿಗೆ ಕೊಡೋದು. ಅದು ಇನ್ನು ಮುಂದಿನ ಮಾತು. ನಾಳೆ ನಮ್ಗೆ ಗೊತ್ತಿಲ್ಲ, ಇವತ್ತಿನ ದಿನ ಎಂಜಾಯ್ ಮಾಡ್ಬೇಕು ಅಷ್ಟೇ. ನಾವ್ ಯಾಕೆ ನಡ್ಕೊಂಡ್ ಬಂದ್ವಿ ಅಂತ ಯೋಚನೆ ಮಾಡ್ತಿದ್ದೀರಾ? ನಮ್ ಬೈಕಲ್ಲಿ ಜಾಗ ಇರ್ಲಿಲ್ಲ, ಅವರು ಮಗುನ ಇಟ್ಕೊಂಡು ಮುಂದಕ್ಕೆ ಹೋದ್ರು ಅಂಡ್ ನಾವಿಬ್ರು ನಡ್ಕೊಂಡ್ ಬಂದ್ವಿ. ನಮ್ ಸ್ವಲ್ಪ ತಿಂದಿದ್ದು ಡೈಜೆಷನ್ ಆಗ್ಲಿ ಅನ್ಬಿಟ್ಟು ನಡ್ಕೊಂಡ್ ಬಂದ್ವಿ. ನೋಡಿದ್ರೆ ಅವ್ರು ಆಲ್ರೆಡಿ ಬಂದ್ಬಿಟ್ಯಾರೆ. ಗೈಸ್ ಇಲ್ಲಿ ನೋಡಿ ಏನ್ ಸಕ್ಕತ್ತಾಗಿ ಮಾಡ್ಯಾರ ಡೆಕೋರೇಷನ್. ನಾವು ಬಂದಿರೋದು ಸಿಟಿ ಸೆಂಟರ್ಗೆ. ಒಳ್ಳೆ ಡೆಕೋರೇಷನ್ ಮಾಡ್ಯಾರಲ್ಲ. ನಿನ್ನೆ ಹೋಗಿ ನಿಂತಿರೋದ್ ನೋಡು ತಲೆಗಿಡ್ಕೊಂಡು. ಹೌದಿಬ್ರು ಮಿನ್ನಿ ಅಕ್ಕ ತಂಗಿ ಇದ್ದಾಗಿದಾರಲ್ಲ ಅವ್ರಿಬ್ರು. ಚೆನ್ನಾಗಿ ಮಾಡಿದಾರ. ಚೆನ್ನಾಗ್ ಮಾಡ್ಯಾರ, ಸೂಪರ್ ಮಾಡ್ಯಾರ. ಪ್ರತಿ ಸಲ ಯಾವ್ದಾದ್ರು ಹೌದೌದು ಸೂಪರ್ ಮಾಡ್ತಾರೆ. ಹಬ್ಬಗಳು ಬಂದಾಗ ಎಲ್ಲಾ ತರ ದೀಪಾವಳಿ ಆಗ್ಲಿ, ದಸರಾ ಆಗ್ಲಿ, ಏನಾಗ್ಲಿ ಒಂದ್ ಒಳ್ಳೆ ಡೆಕೋರೇಷನ್. ಬಾರೆ ಏನು ಶಾಪಿಂಗ್ ಮಾಡ್ತೀಯಾ?
ಒಂದ್ ಟಾಪ್ ಎಲ್ಲ ಗಲೀಜ್ ಮಾಡ್ಕೊಂಡಿದ್ದಾಳೆ ಅದಕ್ಕೆ ಅದು ಹಾಕ್ತೀನಿ ಒಳಗ್ ಸೇರ್ಸಲ್ಲ ಅವಳು. ಪಾಪ ಕಣೆ ಗೊತ್ತಾಗಲ್ಲ ಬಿಡ. ವಾಸನೆ ಹೊಡಿತಾ ಇದ್ದಾಳೆ. ಹೌದಾ ತಗೊಳ್ಳೋಣ ಬಾ. ಹೇಳಿ ಟ್ರೆಂಡ್ಸ್ ಅಲ್ಲ. ಒಂದ್ ಸಣ್ಣ ಬಾ ಹೋಗೋಣ. ಪ್ಲೇನು ಇಲ್ಲ ಈ ಎಲ್ಲೋ ಇಲ್ಲ ಇದು ಯಾವ ಕಲರ್ ಸಿಗುತ್ತೆ ನೋಡಿ. ಯಾವ್ದಾಗುತ್ತೆ ಚೆನ್ನಾಗಿದೆ. ನೀನ್ 3 ನೋಡ್ತಿತ್ತು ಇಲ್ಲೂ ಇದ್ದ ಚಿನ್ನು ಬಾ ಇಲ್ಲಿದಂತೆ. ಮಿನ್ನಿಗಂತೆ ಮೋನಿಗೆ. ನಾನು ಇಲ್ಲಿ ಏನ್ ಮಾಡ್ತೀನಿ ಓದೋದ್ ಬಿಟ್ಟೆ. ಏನಪ್ಪಾ ಏನ್ ಹೆಸರು? ಮೊಹಮ್ಮದ್ ಅಂತ. ಹೌದಾ ಥ್ಯಾಂಕ್ ಯು. ಎಲ್ಲಿದ್ಯಾ? ಅಕ್ಷರ ಮೊಲ್ಲ. ಹೌದಾ ಬ್ಲಾಗ್ಸ್ ನೋಡು ಒಂದು. ಚಾನೆಲ್ ಹೆಸರು ಸಹನಾ ವರ್ಡ್ಸ್ ಅಂತ ಫಾಲೋ ಮಾಡು. ಚೆನ್ನಾಗಿ ಓದ್ಕೋ ಜೊತೆಲಿ. ಫಾಲೋವರ್ ಸಿಕ್ಕಿದ್ದಾರೆ. ಎಷ್ಟು ಅಟೆನ್ಷನ್ ನೋಡಿ ಈ ಜನರೇಷನ್ಗೆ. ಬ್ಲಾಗರ್ ಅಂತ ಅವನೇ ಬಂದು ಕೇಳ್ದ. ಯಾರು ನೋಡ್ದ ಎಷ್ಟು ಅಟೆನ್ಷನ್. ನೆಕ್ಸ್ಟ್ ಜನರೇಷನ್ ನಮ್ಮನ್ನೇ ನೋಡ್ತಾರೆ ಗೊತ್ತಾಯ್ತು ನನಗೆ. ಎಷ್ಟು ಅಟೆನ್ಷನ್ ಇದೆ ಅಂದ್ರೆ ಈ ಜನರೇಷನ್ಗೆ ವ್ಲಾಗರ್ಸ್ ಮೇಲೆ. ಅವರೇ ಬಂದು ಕೇಳ್ತಾರೆ ವ್ಲಾಗರ ಅಂತ. ಮಾಡ್ಬೇಕು. ಆಯ್ತು ವಾಶ್ರೂಮ್ಗೆ ಹೋಗ್ಬೇಕಾ? ಅಲ್ಲಿ ಫಿಲಮ್ ಹತ್ರ ಚೆನ್ನಾಗಿರುತ್ತೆ, ಕ್ಲೀನಾಗಿರುತ್ತೆ. ಇಲ್ಲ ಅಷ್ಟು ಕ್ಲೀನ್ ಇರಲ್ಲ. ಸಿನಿಯಲ್ಲೊಂದು ಹೌದು ಏನಪ್ಪ ಗೊತ್ತಿಲ್ಲ. ಅಷ್ಟೊಂದು ಗಲೀಜಾಗಿರಲಿಲ್ಲ. ಇವಳೆ ಮಗಳು ಕ್ಯೂಟಾಗಿ ಕಾಣ್ತಿಲ್ಲ ಅಂತ. ಮಗಳು ತುಂಬ ಕ್ಯೂಟಾಗಿ ಕಾಣಬೇಕು. ಸಹನಾ ವರ್ಡ್ಸ್. It's okay, okay. I need to go, but I was vlogging her. So can you just hold for a minute? I'll go then. This one, please. ಗೈಸ್ ನಾವೀಗ ಫಿಲ್ಮಿಗೆ ರೆಡಿ ಆಗ್ತಾ ಇದ್ದೀವಿ ಹೋಗ್ಲಿಕ್ಕೆ. ನೋಡಿ ನಮ್ಮ ಮೋನಿ ಫುಲ್ ಬಟ್ಟೆ ಗಲೀಜು ಮಾಡ್ಕೊಂಡ್ಬಿಟ್ಟಿದ್ಲು. ಅದಕ್ಕೆ ಅವ್ರ ಅಜ್ಜಿ ಹೊಸ ಡ್ರೆಸ್ ಕೊಡಿಸಿದ್ದಾರೆ. ಟಾಪ್ ಹಾಕೊಂಡು ಅಮ್ಮ ನೋಡ್ತಾ ಇದ್ದಾಳೆ. ಫುಲ್ ಗಲಾಟೆ ರಾಣಿಯಾಗಿದ್ದಾಳೆ. ಫುಲ್ ಗಲಾಟೆ ಮಾಡ್ತಾ ಇದ್ಲು. ಮೂವಿ ಶುರು ಆಗ್ಬಿಟ್ಟಿದೆ ಅಂದ್ರು. ಓ ಶುರು ಆಗ್ಬಿಟ್ಟು ಬಂತು ಬಾರಿ. ನಿಜವಾಗ್ಲೂ ಹೆಸರು ತರಿಸ್ತಾರೆ. ಈಗ ಎಷ್ಟು ಹುಷಾರಾಗಿ ಹತ್ತಿರ ಮಾಡ್ತಾರಲ್ಲ. ಮೂವಿ ಅಂತೂ ಸೂಪರ್ ಆಗಿತ್ತು. ಫುಲ್ ಎಂಟರ್ಟೈನ್ಮೆಂಟ್. ಮೂವಿ ನೋಡಿದ್ರಾ ಹೆಂಗಿದೆ? ಸೂಪರ್ ಆಗಿದೆ. ಹೌದಾ ಹೌದಾ ಹೆಂಗಿತ್ತು ಮೂವಿ? ಹೆಂಗಿತ್ತು ಮೂವಿ? ಪಾರ್ಟ್ 3 ನೋಡೋಕ್ಕಿಂತ ಆಲ್ರೆಡಿ ಫಿಲಮ್ ಗೆಸ್ ಮಾಡ್ಬೋದು. ತುಂಬಾ ಕಾಮಿಡಿ ಇದೆ, ಚೆನ್ನಾಗಿದೆ. ಕಾಮಿಡಿ ಇದೆ. ಶಾರ್ಟ್ ಚೆನ್ನಾಗಿದೆ. ಸೂಪರ್ ಆಗಿದೆ ಮೂವಿ. ಎಲ್ಲರೂ ಈ ಮೂವಿನ ಬಂದು ನಮ್ನು ತೋರಿಸಿ ನಮ್ದು ತೋರಿಸಿ. ಏನ್ ಗೊತ್ತಾ, ನಮ್ನು ತೋರಿಸಿ ಫಿಲ್ಮ್ ಥಿಯೇಟರಿಗೆ ಬಂದು ಈ ಫಿಲ್ಮ್ ನ ನೋಡಿ ಕನ್ನಡ ಫಿಲ್ಮ್ ನ ಬೆಳೆಸಿ. ಮೂವಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಒಂಚೂರು ಬೋರ್ ಆಗಲ್ಲ. ಫುಲ್ ಕಾಮಿಡಿ. ನಕ್ಕು ಇಲ್ಲೆಲ್ಲ ನೋವು ಬರ್ತಾ ಇದೆ. ಅಷ್ಟು ಚೆನ್ನಾಗಿದೆ ಮೂವಿ. ಸ್ವಲ್ಪ ಡಾರ್ಕ್ ಜೋಕ್ಸ್ ಇದೆ, ಬಟ್ ಇಟ್ಸ್ ಓಕೆ. ತುಂಬಾ ಚೆನ್ನಾಗಿದೆ. ನಂಗೆ ಇಷ್ಟ ಆಯ್ತು. ಕಿಟ್ಟುಕೊಡು ಬೇಗ ಹಾಕ್ತೀನಿ. ಅವ್ನು ನೋಡು ನಂಗೆ ಇರ್ತಿತ್ತು ಅವಾಗಿಲ್ಲ. ಅವ್ನು ಆಟ ಆಡ್ತಿದ್ದ. ನೀನು ಯಾಕೆ ಎದಕ್ಕೆ? ನೀನ್ ಹಂಗೆ ಮಾಡೋದು ನೋಡು. ಅವನೇ ಬಿಟ್ಕೊಂಡ್ಬಿಟ್ಟ. ತಗೊಂಡೋಗಿ ಅದೊಂಚೂರು ರಾಶಿ ಕೊಟ್ಟು ಅದೇ ಕರ್ಕೊಂಡು ಹೋಗಿ
ಗೈಸ್, ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬಾಯ್.